ಮಾಲೂರು ತಾಲೂಕು ಟೇಕಲ್ ಹೋಬಳಿ ಇದ್ರಮಂಗಲ ಗ್ರಾಮದ 155 ಸರ್ವೆ ನಂಬರ್ ಪಕ್ಕದಲ್ಲಿರುವಂಥ ಜಾಗಗಳು. ಸರ್ವೆ ನಂಬರ್ 20, 21, 23, 13, 25 ಈ ಮಧ್ಯಭಾಗ ಇದೆಯಲ್ಲ, ಇದು ಗೊಲ್ಲಳ್ಳಿ ಗ್ರಾಮ ಠಾಣೆ ಸರ್ವೆ ನಂಬರ್. ಇದು ಬೇಚರ್ ಗ್ರಾಮ. ಇದು ಇಲ್ಲಿ ಪೂರ್ವಿಕರೆಲ್ಲ ಇಲ್ಲಿ ವಾಸ ಮಾಡ್ತಾ ಇದ್ರು. ಇಲ್ಲಿ ಈಗಲೂ ಕೂಡ ಹೋಗಿ ನಕ್ನಳ್ಳಿಯಲ್ಲಿ ಓಟ್ ಕೂಡ ಹಾಕ್ತಾರೆ. ಇಲ್ಲಿ ವಾಸ ಇದ್ದಂಥವರು ಇಲ್ಲಿ ಪಾಪ ಇವತ್ತು ನೋಡ್ಬೋದು. ಈ ಮನೆಗಳೆಲ್ಲ ನೋಡ್ಬೋದು ನೀವು. ಈ ಮನೆಗಳು ನೋಡ್ರ, ಈ ವಾಸ ಇದ್ದಿದ್ದ ಮನೆಗಳು ಒಂದೊಂದು ಕೂಡ ಒಂದೊಂದು ಮುತ್ತುಗಳಿದ್ದಂಗೆ ಇವೆ. ಇಲ್ಲಿ ಇವತ್ತು ಏನು ಮಾಪಿಗಳು ಬಂದು ಡೆಮಾಲೇಷನ್ ಮಾಡೋದಿದು ಎಲ್ಲ ಹೊಡೆದಾಕಿ ಇದು ಲೇಔಟ್ ಮಾಡ್ಬೇಕಂತ ಲೇಔಟಲ್ಲಿ ಅಕ್ರಮ ಮಾಡ್ಕೊಬೇಕಂತ ಹೇಳ್ಬಿಟ್ಟು ಇವರೆಲ್ಲ ನೋಡ್ರ ಎಷ್ಟು ಚೆಂದ ಆಗಿದೆ ನೋಡ್ರ. ಹಸುಗಳು ಕಟ್ತಾ ಇದ್ದಿದ್ದು, ಮಲಗ್ತಾ ಇದ್ದ ಕೋಣೆ, ಅವರಿದ್ದು ಸಂಸಾರದ ಕೋಣೆ, ಇದೆಲ್ಲ ಎಲ್ಲ ಮನೆಗಳು ಕೂಡ ಇಲ್ಲಿ ಇದೆ. ಇವತ್ತು ಈ ಎಲ್ಲ ಮನೆಗಳಲ್ಲಿ ಒಂದು ಕೂಡ ದೂರ ಬಾರ ವಾಸ ಇದ್ದಾರೆ. ಅವರು 5 ವರ್ಷಕ್ಕೊಂದ್ಸರಿ ಓಟ್ ಹಾಕಕ್ಕೆ ಮಾತ್ರ ನಕ್ನಳ್ಳಿಗೆ ಬರ್ತಾರೆ. ಅವರು ಓಟ್ ಹಾಕ್ತಾರೆ, ಹೋಗ್ತಾರೆ. ಇವತ್ತು ಇಲ್ಲಿ ಶಾಸಕರು ಈ ನಂಜೇಗೌಡರು ಇದ್ದಾರಲ್ಲ, ಇವ್ರಿಗೆಲ್ಲ ಗೊತ್ತಿದೆ ವಿಷಯ. ನಂಜೇಗೌಡರಿಗೂ ಗೊತ್ತಿದೆ. ಇಲ್ಲಿ ಪ್ರಭಾವಿ ಮುಖಂಡರು ಈಗ ಅಕ್ರಮ ಚಟುವಟಿಕೆಗಳು ಭಾಗಿಯಾಗಿರುವ ಆನೆಯಪ್ಪರ ಹನುಮಂತಪ್ಪನವರು ಇವರೆಲ್ಲ ಸೇರಿ ದಂಧೆ ಮಾಡಿಕೊಂಡು ಇವತ್ತು ಏನು ಈ 2 ಎಕರೆ ಗ್ರಾಮ ಠಾಣೆ ಇದೆ, ಆ 2 ಎಕರೆ ಗ್ರಾಮ ಠಾಣೆ ಒಡ್ಕೊಬೇಕು ಅಂತ ಹೇಳ್ಬಿಟ್ಟು ಸುಮಾರು ಕೋಟಿಗಳನ್ನು ಆಫರ್ ಕೊಟ್ಟು ವಸೂಲು ಮಾಡ್ಕೊಂಡವ್ರೆ. ಶೇಳಗಳು MLAಗಳು ಎಲ್ಲ ಸೇರಿ ಮಾಡ್ಕೊಂಡವ್ರೆ. ನಾನು ಹೇಳೋದು, ಈ ಗ್ರಾಮ ಠಾಣೆ 2 ಎಕರೆ ಗ್ರಾಮ ಠಾಣೆಯಲ್ಲಿ ನಿರ್ಗತಿಕರು, ಬಡವರು, ದಲಿತರು, ಅಲ್ಪಸಂಖ್ಯಾತರು ಯಾರೇ ಇರಲಿ ಒಂದು 40 ನಿವೇಶನಗಳು ಕೊಟ್ಟು, ಇಲ್ಲ 20 30 ನಿವೇಶನಗಳನ್ನ ಒಂದು 60-70 ನಿವೇಶನಗಳು ಮಾಡಿ ಬಡವರಿಗೆ ಹಂಚಿದ್ರೆ ಈ ಲೇಔಟ್ ಏನಿದೆ 20 ಮತ್ತು 21, 23, 13 ಮಧ್ಯಭಾಗ ಗ್ರಾಮ ಹೃದಯ ಭಾಗದಲ್ಲಿರುವಂಥ ಲೇಔಟ್ಗೆ ಒಳ್ಳೆ ಬೆಲೆ ಬರ್ತದೆ. ಇಲ್ಲಿ ಬದುಕಂಥ ದಲಿತ ಕುಟುಂಬಗಳು ಒಳ್ಳೆ ವ್ಯಾಲ್ಯೂಬಲ್ ಆಗಿರ್ತಾರೆ. ಯಾಕೆ ಇವರು ಏನು ದಲಿತರಿಗೆ ಏನು ಇಲ್ಲಿ ಆಶ್ರಯ ಕೊಡಬಾರ್ದು ಇವರು ಶಾಸಕರು. ನಾನು ಹೇಳೋದು, ಈ ರಸ್ತೆ ನೋಡ್ರಿ, ಇಲ್ಲಿ ರಸ್ತೆ ಕೂಡ ಇದೇ ಗ್ರಾಮ ಠಾಣೆಯಲ್ಲಿ ರಸ್ತೆ ಕೂಡ ಮಾಡ್ಕೊಂಡವ್ರೆ. ಇದೇ ರಸ್ತೆ ಇದು ಕೂಡ ಗ್ರಾಮ ಠಾಣೆಯಲ್ಲೇ ಬರೆದ. ಇವ್ರು ಹೇಳೋದೇನಪ್ಪ ಅಂದರೆ, ನಾವು ಒತ್ತುವರಿನೇ ಆಗಿಲ್ಲ ಅಂತ. ಇಲ್ಲಿ ತಹಶೀಲ್ದಾರ್ ರೂಪಾ ಮೇಡಮ್ನವರು ಬಂದು ಸ್ಪಾಟ್ ಮಾಜರ್ ಮಾಡಿ ಗೂಗಲ್ಗೆ ಹಾಕಿಸ್ಕೊಟ್ಟಿದ್ದೀನಿ ಸರ್, ನಾನು ಇನ್ನೂ ರಿಪೋರ್ಟ್ ಕೊಟ್ಟಿಲ್ಲ ಸರ್ವೆ ಇಲಾಖೆಯವರು, ನಾನು DC ಅವ್ರಿಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಜಿಲ್ಲಾಧಿಕಾರಿಗಳೇ, ನಾನು ಭಾಳ ಅಭಿಮಾನ ನಿಮ್ಮ ಮೇಲೆ. ನಾನು ಯಾಕಂದರೆ ಒಬ್ಬ ದಲಿತರ ಪರವಾಗಿ, ಶೋಷಿತರ ಪರವಾಗಿ ಕೆಲಸ ಮಾಡೋಂಥ ಜಿಲ್ಲಾಧಿಕಾರಿಗಳು ಬಂದಿದ್ದೀವಿ. ನೀವು ಇದ್ದಂಗೆ, ನೀವೇನು ನಿವೃತ್ತಿ ಆಗೋ ಟೈಮಲ್ಲಿ ಬಂದಿದ್ದೀರಿ, ನೀವಿದ್ದಂಗೆ ಈ ಗೊಲ್ಲಳ್ಳಿ ಸರ್ವೆ ನಂಬರ್ ಗೊಲ್ಲಳ್ಳಿ ಗ್ರಾಮ ಠಾಣೆಯನ್ನು ಉಳಿಸಿ ದೀನ ದಲಿತರಿಗೆ ಆಶ್ರಯ ಕಳಿಸ್ಕೊಟ್ರೆ ನಿಮಗೆ ಪುಣ್ಯ ಬರ್ತದೆ. ಈ ಭೂಮಾಫಿಗಳನ್ನು ಕಡಿವಾಣ ಹಾಕಬೇಕಾದ್ರೆ ಇದು ಒತ್ತುವರಿ ತಿರುಗಾಟ ಬಿಡಿಸ್ಬೇಕು. ಇದನ್ನು ಮೂಲ ದಲಿತರು ಏನು ವಾಸ ಮಾಡ್ತಾಯಿದ್ರು ಆ ಕುಟುಂಬಕ್ಕೂ ಕೊಳ್ಳಿದ್ದೀವಿ ನಾವು. ನಿವೇಶನಗಳು ಬೇಡ ಅಂತ ಹೇಳಿಲ್ಲ. ಇಲ್ಲಿ ನಿರ್ಗತಿಗಳು ಇರಬೇಕು. ಇಲ್ಲಿ ನಿರ್ಗತಿಗಳು ಕೊಟ್ಟರೆ ಒಳ್ಳೆ ಅನುಕೂಲ ಆಗ್ತದೆ. ಏನೋ ನಾವು ಮೊನ್ನೆ ಸರಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಒಂದು ವಿಡಿಯೋ ಮಾಡಿದ್ದೀವಿ. ಅದು ಮಾಡಿದ್ರೆ ಇವತ್ತು ಸ್ಪಾಟ್ಗೆ ಬಂದಿದ್ದೀವಿ ನೋಡಬೇಕು ಅಂತ. ನೋಡಿದ್ರೆ ಭಾಳ ಹೊಟ್ಟೆ ಉರಿತದೆ. ಹಳೆ ಮನೆಗಳೆಲ್ಲ ಕೆಡವಿ ಇದೆಲ್ಲ ಬೋರ್ಡ್ಗಳು ಹಾಕ್ಕೊಂಡು ಆ ದಾರಿ ರಸ್ತೆ ಮಾಡಿಕೊಂಡು ಇವತ್ತು ನಕಾಶೆಯಲ್ಲಿ ಸೃಷ್ಟಿ ಮಾಡ್ಕೊಂಡು ಅಕ್ರಮ ಚಟುವಟಿಕೆ ಮಾಡ್ತಾರಲ್ಲ, ಇವ್ರ ಮೇಲೆ ಕ್ರಿಮಿನಲ್ ದಾಖಲೆ ಆಗಬೇಕು. ಇವತ್ತು ಏನು ಲೇಔಟ್ ಮಾಲೀಕರು ಅವ್ರು ಯಾರೋ ಒಬ್ಬ ರೆಡ್ಡಿ ಅಂತೆ, ಒಬ್ಬ ತಮಿಳುನಾಡವರು, ಒಬ್ಬರು ಆಂಧ್ರದವರು, ಶಾಸಕರು, ಬೆಂಬಲಿಗರು ಇವರೆಲ್ಲ ಸೇರಿ ಕಡಿವಾಣ ಆಗಬೇಕಾದ್ರೆ ಇದ್ರ ಏನು ಮೂಲ ಗ್ರಾಮ ಠಾಣೆನ ಗುರುತಿಸಿ ದೀನದಲಿತರು ಹಚ್ಚಬೇಕಂತ ಈ ಸಂಘಟನೆ ಮುಖಾಂತರ ನಾನು ಬೇಡಿಕೊಡ್ತೀನಿ ಜಿಲ್ಲಾಧಿಕಾರಿಗಳ ಹತ್ರ. ನಿಜವಾಗ್ಲೂ ಸರ್ ಒಳ್ಳೆ ಲೊಕೇಶನ್ ಆಗಿದೆ, ಬಡವರು ಬದುಕುವಂಥ ಲೊಕೇಶನ್ ಆಗಿದೆ. ನೀವು ಕೊಡಿ, ಸೈಟ್ಗಳು ಕೊಟ್ಟು ಅವರ ಜೀವನಕ್ಕೆ ಒಂದು ದಾರಿ ಮಾಡಿಕೊಡಿ ಸರ್. ಜೈ ಭೀಮ್, ಜೈ ಭಾರತ್.